ಸುಜಯ್ ಸರ್ ಹೇಳಿ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಆದಮೇಲೆ ಎಲ್ಲರ ಕಾಲು ಎಳೆಯುತ್ತೆ ಕಾಲ, ಈ ಕತೆ ಶುರುವಾಗಿದ್ದು ಜೊತೆಗೆ ಈ ಟೈಟ್ಲು ನಿಮ್ಮ ಕತೆಗೆ ಎಷ್ಟು ಪೂರಕವಾಗಿದೆ ಸರ್? ಇದು ಆ್ಯಕ್ಚುಲಿ ಫಸ್ಟ್ ಈ ಟೈಟಲ್ ಅಲ್ವೇ ಅಲ್ಲ. ಫಸ್ಟು ಬೇರೆದು ನೀವೇನೇಳಿ ಹಿಂಗೆ ಆಗಬಾರ್ದಾಗಿತ್ತು ಅಂತಿತ್ತು. ಅದಾದಮೇಲೆ ಹಿಂಗಾದರೆ ಹೆಂಗೆ ಅಂತಿತ್ತು. ಸೊ ಅದು ಹೆಂಗೆ ಏನು ಎತ್ತ ಅಂತ ಯೋಚನೆ ಮಾಡ್ಬೇಕಾದ್ರೆ ಕತೆ ಬರೆದ್ರೆ ರಾಜಗುರು ಹೊಸಕೋಟೆ ಅಂತ ನನ್ನ ಸ್ನೇಹಿತ, ಅವ್ರಿಗೆ ಇದನ್ನು ಹೇಳಿದಾಗ ಏನು ಮಾಡೋದು ಎತ್ತ ಅಂತ ಅನಾಯಾಸವಾಗಿ ಅವತ್ತು ಒಪ್ಪಿಸರ್ ಹಾಡು ಬಂತು, ತುಂಬ ಪೂರಕವಾಗಿತ್ತು. ಸೊ ಇದು ಒಂದು ಗಾದೆಯೂ ಹೌದು, ಒಪ್ಪಿಸರ್ ಮತ್ತೆ ಪ್ರಚಲಿತ ಮಾಡಿದಂತಹ ಒಂದು ಮಾತು ಕೂಡ ಹೌದು ಅನ್ನುವಂಥ ಒಂದು ಯೋಚನೆಯಲ್ಲಿ ಈ ಒಂದು ಟೈಟಲ್ನ ನಾವು ಖಚಿತ ಮಾಡ್ಕೊಂಡ್ವಿ. ಓಕೆ, ಈಗಾಗಲೇ ಟ್ರೈಲರು ಸಿನಿಮಾ ನೋಡಿದಂಥವರೆಲ್ಲ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಒಂದು ನಿಮ್ಮ ಓವರಾಲ್ ಸಿನಿಮಾ ಬಗ್ಗೆ ಸಾಕಷ್ಟು ಕುತೂಹಲ ಇದಾಗ್ತಾಯಿದೆ. 24ಕ್ಕೆ ರಿಲೀಸ್ ಆಗ್ತಾಯಿದೆ. ಆ್ಯಸ್ ಎ ನಿರ್ದೇಶಕನಾಗಿ ನಿಮಗೆ ಎಷ್ಟು ತೃಪ್ತಿ ಇದೆ? ಆ ತೃಪ್ತಿನ ಪದ ನಿರ್ದೇಶಕನಿಗೆ ಬರಬಾರ್ದು ಸರ್. ಅದು ಬಹಳ ದೊಡ್ಡ ಪದ ಆಗ್ಬಿಡುತ್ತದು. ಖುಷಿ ಆಗ್ಬಿಟ್ವಿ ಅಂತಂದರೆ, ಒಬ್ಬ ನಿರ್ದೇಶಕ ಖುಷಿ ಆಗ್ಬಿಟ್ಟ ಅಂತಂದರೆ ಎಡವಟ್ಟಾಗ್ಬಿಡುತ್ತೆ. ಸೊ ಇನ್ನೇನಾರು ಮಾಡ್ಬೋದು ಅನ್ನೋಷ್ಟೊತ್ತಿಗೆ ಇನ್ನೊಂಚೂರು ಬೇಕು ಅನ್ನೋಷ್ಟು ನಿಲ್ಸ್ಕೊಂಬಿಡ್ಬೇಕು ನಾವು. ಬದುಕಲ್ಲಿ ಏನೇ ಆಗಲಿ, ಇನ್ನೊಂಚೂರು ಜಾಸ್ತಿ ಊಟ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಇನ್ನೊಂಚೂರು ಐಸ್ ಕ್ರೀಮ್ ತಿನ್ನೋಣ ಅನ್ನೋ ಅಷ್ಟೊತ್ತಿಗೆ ನಿಲ್ಲಿಸ್ಬಿಡ್ಬೇಕು, ಅದನ್ನು ಜಾಸ್ತಿ ಆಗ್ಬಿಡುತ್ತದು. ಸೊ ಆ ಪಾಯಿಂಟಲ್ಲಿ ಇದು ಒಂದು ಅಚ್ಚುಕಟ್ಟಾಗಿರೋಂಥ ಸಿನಿಮಾ, ಒಂದು 90s ಬ್ಯಾಕ್ಗ್ರೌಂಡಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಥವಾ ಎಲ್ಲರೂ ಮನೆ ಮುಟ್ಟುತ್ತೆ ಅನ್ನೋವಂಥ ಒಂದು ಬ್ಯಾಕ್ಗ್ರೌಂಡಿನ ಸಿನಿಮಾ ಅಂತಂದರೆ ತಪ್ಪಾಗಲ್ಲ. ಓಕೆ, ಚಂದನ್ ಪಾತ್ರಕ್ಕೆ ಚಂದನ್ ಬೇಕು ಅಂತಲೇ ಚಂದನ್ ಅವ್ರಿಗೆ ಬರ್ದಿದ್ದು ಸಿನಿಮಾ ಸರ್ ಇದು, ಬೇರೆ ಯಾರಿಗೂ ಬರಲಿಲ್ಲ. ಬರೀ ನನ್ನ ರಾಜಗುರು ತಲೆಯಲ್ಲಿ ಈ ಯೋಚನೆ ಬಂದಾಗ ಒಂದು ಪ್ಲಾಟ್ ಹೊಳಿತು ಸರ್. ಫಸ್ಟು ಈ ಪ್ಲಾಟ್ ಹೊಳಿದ ತಕ್ಷಣ ಏನು ಮಾಡಬೇಕು ಅಂತ ಯೋಚನೆ ಮಾಡೋ ಅಷ್ಟೊತ್ತಿಗೆ ಚಂದನ್ ಶೆಟ್ಟಿ ಅಂತಂದೆ. ಅಂದರೆ ಎಷ್ಟು ಕೆಲಸದ ಕಾಲ ಕೂಡ ಬರುತ್ತೆ ಅನ್ನೋದಕ್ಕೆ ಕಾಲ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ ತುಂಬ USP ಬಗ್ಗೆ ಮಾತಾಡ್ತಾರೆ. ನಾನು ಹೇಳೋದು, ಕಾಲ ಅನ್ನೋದನ್ನ ದೇವರು. ಇವಾಗ ಮುಂಚೆ ಕಾಲಕ್ಕೆ ಗೌರವ ಕೊಡ್ತಿದ್ರೆ, ಈಗ ಕಾಲ ದೇವರು. ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ನಮ್ಮ ನಿರ್ಮಾಪಕರು ಗೋವಿಂದರಾಜ್ ಅವರು ಚಂದನ್ ಶೆಟ್ಟಿಗೆ ಒಂದು ಸಿನಿಮಾ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡಿದ್ರು. ಅನಾಯಾಸವಾಗಿ ನಾನು ಚಂದನ್ ಶೆಟ್ಟಿನೇ ಬೇಕಿದ್ದಕ್ಕೆ ಅಂತ ಕೇಳ್ಕೊಂಡು ಹೋದೆ. ಎರಡು ಸೇರಿ ಕೊಲೈಡ್ ಆಯಿತು. ಇಬ್ಬರು ಒಂದು ರಿಯಾಲಿಟಿ ಶೋ ಮಾಡ್ತಾಯಿದ್ವಿ. ಆ ಸಂದರ್ಭದಲ್ಲಿ ನಾನು ಹೋಗಿ ಹಿಂಗಂದೆ ಅಂತಂದರೆ ಫ್ಯಾಸಿನೇಟ್ ಆದ ತಕ್ಷಣ ಇದು ಮಾಡೋಣ ಅಂತ ಹೇಳಿ ಫಿಕ್ಸ್ ಆಯಿತು. ಆ್ಯಂಡ್ ಅವ್ರಿಗೋಸ್ಕರ ಅಂತಲೇ ಇದ್ದ ಪ್ಲಾಟನ್ನು ಒಂಚೂರು ಎಲಾಬ್ರೇಟ್ ಮಾಡಿ ಸಿನಿಮಾ ಮಾಡಿದಂಥ ಕಥೆ ಇದು. ಓಕೆ, ಸುಜಯ್ ಶಾಸ್ತ್ರಿ ಈಗಾಗಲೇ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಒಂದು ಸಿನಿಮಾ ಮೂಲಕ ಗಮನ ಸೆಳೆದಂಥ ನಿರ್ದೇಶಕ. ಆ ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಇಷ್ಟು ವರ್ಷ ಬೇಕಾ ಸರ್? 2019 ರಿಲೀಸ್ ಆಗಿದ್ದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಅದಾದಮೇಲೆ ಗೊತ್ತಲ್ಲ, 2.5 ವರ್ಷ ನಮ್ಮದೇ ತಿಂದೋಯ್ತು. ಬಟ್ ಅದರ ನಡುವೆಯೂ ಪಾಪ ಗೋವಿಂದರಾಜ್ ಅವರು ಧೈರ್ಯ ಮಾಡಿರಿ, ನಾನಿದ್ದೀನಿ, ಅನೌನ್ಸ್ ಮಾಡೋಣ ಅಂಥೇಳಿ ಅವರ ಒಂದು ನಿಜವಾಗ್ಲೂ ಕೃಪೆ ಸರ್. ನಿಜವಾಗ್ಲೂ ನಿರ್ಮಾಪಕನ ಉಳಿಸ್ಕೊಳ್ಳೋಂಥ ಒಂದು ಹೋರಾಟ ಇದೆಯಲ್ಲ ನಮ್ಮದು, ಅದು ಆಜೀವ ಪರ್ಯಂತ ಆಗುವಂಥದ್ದು. ಆ್ಯಂಡ್ ಅವ್ರನ್ನ ಉಳಿಸ್ಕೊಳ್ಳೇಬೇಕು ನಾವು. ಪ್ರತಿಯೊಬ್ಬ ಕಲಾವಿದನು, ನಿರ್ದೇಶಕನು, ತಂತ್ರಜ್ಞರು ಎಲ್ಲರೂ ಉಳಿಸ್ಕೊಳ್ಳೇಬೇಕು. ಆ ಒಂದು ಸಂದರ್ಭ ಇದು. ಹಾಗಾಗಿ ಪರವಾಗಿಲ್ಲರಿ, ಅದೇನಾಗುತ್ತೋ ನಾನು ನೋಡ್ತೀನಿ. ಇದು 3ನೇ ಸಿನಿಮಾ, ಏನೂ ಆಗಲ್ಲ, ನಾನು ಇದನ್ನು ಧೈರ್ಯವಾಗಿ ಮಾಡಿರಿ ಅಂತ ಒಂದು ದಿವಸ ಒಂದು ಸಮಸ್ಯೆ ಮಾಡಿಲ್ಲ. ನಾನು ಹೇಳೋದು, ನನ್ನ ಅಚ್ಚುಮೆಚ್ಚಿನ ನಿರ್ಮಾಪಕ ಆತ. ನನ್ನ ಈ ಸಿನಿಮಾಗೆ ಅಂತಲ್ಲ, ನಾನು ಅವ್ರ ಸಿನಿಮಾ ಮಾಡದಿದ್ರು ಹೇಳ್ತೀನಿ, ಅತ್ಯದ್ಭುತವಾದ ವ್ಯಕ್ತಿ. 22 ಅಂದರೆ ಜಸ್ಟ್ ಕೋವಿಡ್ ಮುಗಿಸ್ಕೊಂಡು 21 ತನಕ ನಾವೆಲ್ಲ ಹರಸಾಹಸ ಮಾಡ್ಕೊಂಡಿದ್ವಿ ಬದುಕನ್ನು ನಡೆಸೋ ಅಷ್ಟೊತ್ತಿಗೆ. ಅದಾದಮೇಲೆ ಧೈರ್ಯವಾಗಿ ನಾನು ಇದನ್ನೇ ಮಾಡಿರಿ ಅಂತ ಹೇಳಿ ಒಂದು ಸಮಸ್ಯೆನೂ ಮಾಡೋದಿಲ್ಲ. 35 ದಿವಸದಲ್ಲಿ ಸಿನಿಮಾ ಮುಗಿಸ್ಬಿಟ್ವಿ ಸರ್. ಶೂಟಿಂಗು ಒಂದೇ ಲೊಕೇಶನ್, ಅಂದರೆ ಒಂದೇ ಊರಿಗೆ ಹೋಗಿ ಕೆರಳಾಳ ಸಂದ್ರ ಅಂತ ಕನಕಪುರದಲ್ಲಿ ಹೋಗಿ ಎಲ್ಲ ಶೂಟಿಂಗ್ ಮುಗಿಸ್ಕೊಂಡು ಪಟ್ಟಂತ ಮುಗಿಸ್ಕೊಂಡೇ ಬಂದುಬಿಟ್ವಿ. ಸೊ ಯಾವುದಕ್ಕೂ ಸಮಸ್ಯೆ ಆಗಿಲ್ಲ. ದುಡ್ಡನ್ನು ನಾರ್ಮಲಿ ದುಡ್ಡಿನ ಸಮಸ್ಯೆ ಆಗುತ್ತೆ, ನಿಂತ್ಕೊಳ್ಳುತ್ತೆ ಸಿನಿಮಾ, ಒಂಚೂರು ತಡ ಆಗುತ್ತೆ, ಯಾವುದೂ ಆಗಲಿಲ್ಲ. ಏನೇನು ಬೇಕೋ ಟೈಮ್ಗೆ ಎಲ್ಲವನ್ನೂ ಒದಗಿಸ್ಬಿಟ್ಟು ಸಿನಿಮಾ ಮಾಡ್ಯಾರೆ. ಅದ್ರ ಬರ್ದಿತ್ತು ನೋಡಿ, 4 ವರ್ಷ ಕಾಯಲೇಬೇಕು ಅಂತ. ಓಕೆ, ಫೈನ್. ಆ್ಯಸ್ ಎ ನಿರ್ದೇಶಕನಾಗಿ, ನಟನಾಗಿ, ಬರಹಗಾರನಾಗಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬಂದಾಗ ಜನರು ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಒಂದು ಸಕ್ಸಸ್ಸನ್ನು ಕೊಡಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ಇಲ್ಲ ಸರ್, ಕೊಡ್ತಾರೆ ಸರ್. ನಾನು ಐ ವಿಲ್ ನಾಟ್ ತುಂಬ ಗೌರವಾನ್ವಿತವಾಗಿ ನಿಮ್ಮ ಪ್ರಶ್ನೆ ತಿರಸ್ಕಾರ ಮಾಡ್ತೀನಿ. ನಾನು ಪಾಯಿಂಟ್ ಏನು ಅಂದರೆ, ನಾನು ಹೇಳ್ತೀನಿ, ಗೊತ್ತಾಯ್ತು, ನಿಮ್ಮ ಉದ್ದೇಶ ನಂಗೆ ಅರ್ಥ ಆಯಿತು. ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ದೀರಾ ನೋಡಿ, ಈಗ ಒಳ್ಳೆ ಕಂಟೆಂಟ್ ಬರ್ತದೆ, ಜನರಿಗೆ ಥಿಯೇಟರ್ ಕಳಿಸೋದು ಒಂದು ಚಾಲೆಂಜ್ ಸರ್. ಯಾವತ್ತೂ ಇದೆ ಸರ್. ನೀವು ಮಾಡಿರೋ ಅಡುಗೆನ ತಲುಪಿಸ್ಬೇಕು, ಒಂದು ಹೋಟ್ಲಿಗೂ ಒಂದು ಅದಿದ್ದಿದೆ ಸರ್. ಇಂಥ ದೊಡ್ಡ ಹೋಟ್ಲುಗಳು, ಬನ್ನಿ ಒಂದು ದಿವಸ ಇವತ್ತು ನಮ್ಮಲ್ಲಿ ಫ್ರೀ ಅಡುಗೆ ಇದೆ ಬನ್ನಿ ಅಂತ ಕರೀತಾರೆ ಜನಗಳನ್ನು ಮುಟ್ಟಿಸೋದಕ್ಕೋಸ್ಕರ. ಅದೊಂದು ಹೋರಾಟವೇ. ಆ ಹೋರಾಟಕ್ಕೆ ನಾವು ಅಪ್ಪಿತಪ್ಪಿ ಒಂಚೂರು ತಲೆ ಕೆಡಿಸ್ಕೊಂಡು ನಾವೇನಾದ್ರು ಒಂಚೂರು ಬಿಡೋ ಆಗುತ್ತೆ ಅಂತ ಆಲಸ್ಯ ಮಾಡಿಬಿಟ್ವಿ ಅಂತಂದರೆ, ಟ್ರಸ್ಟ್ ಮೀ, ಅದು ವರ್ಕ್ ಆಗೋಲ್ಲ. ಬಟ್ ನಾನು ಹೇಳೋದು,
ಈ ಸಿನಿಮಾ ಉದ್ದೇಶವಾಗಿ ನಾನು ಹೇಳುವಂಥ ವ್ಯಕ್ತಿ ಅಂತಲ್ಲ ನಾನು ಹೇಳ್ತಿರೋದು. ಜನರಲಿ ಒಂದು ಸಿನಿಮಾ ಚೆನ್ನಾಗಿದೆ ಅಂತಂದರೆ ಹುಡ್ಕೊಂಬಂದಿರೋ ಕಾಲ ನಮ್ಮದು. ಏನೇ ಮಾಡಿದ್ರು ಜನ ಬಂದೇ ಬರ್ತಾರೆ. ಚಿಕ್ಕ ಬಜೆಟ್ಟೋ ದೊಡ್ಡ ಬಜೆಟ್ಟೋ ಅಥವಾ ತಿರಸ್ಕಾರ ಅಷ್ಟೇ ಸಾರಾಸಗಟಾಗಿ ಮಾಡ್ತಾರೆ. ಅದ್ರ ಬಗ್ಗೆನೂ ಯಾವ ಸಂಶಯನೂ ಇಲ್ಲ. ಸೊ ಕರೆಕ್ಟಾಗಿ ಅವ್ರಿಗೆ ಮುಟ್ಟಬೇಕು. ಬೇರೆ ಥರ ಪ್ರಮೋಷನ್ ಮಾಡೋಕ್ಕೆ ನನಗೆ ಬರೋಲ್ಲ ಸರ್. ನಾನು ಅದನ್ನು ಒಪ್ಕೊಂಡ್ಬಿಡ್ತೀನಿ. ಸೌಂಡ್ ಮಾಡಿ ನೋ, ಇದು ಜನಕ್ಕೆ ತಲುಪುತ್ತೆ, ಇದು ತಾನಾಗಿ ಹೋಗುತ್ತೆ. ನನಗೆ ಸಾಕಷ್ಟು ಜನ ಸಿನಿಮಾ ನೋಡಿದ್ರು ಹೇಳಿರೋದು ಒಂದೇ ಒಂದು ಪಾಯಿಂಟು ಏನು ಅಂತಂದರೆ, ದಯವಿಟ್ಟು ಥಿಯೇಟ್ರನ್ನ ಉಳಿಸ್ಕೊಳ್ಳಿ. ಈ ಸಿನಿಮಾ ಮತ್ತೆ ಬಕಾಸುರಂತ ಎದ್ದು ಬರುತ್ತಿದ್ದು. ಇದು ನಿಜವಾಗ್ಲೂ ತುಂಬ ಜನರಿಗೆ ತಲುಪುವಂಥ ಸಿನಿಮಾ. ಮೊದಲನೇ ಸತಿ ಅರ್ಥ ಆಗಿಲ್ಲ ಅಂದರೆ ಎರಡನೇ ಸತಿ ಖಂಡಿತವಾಗ್ಲೂ ಇದನ್ನು ನೋಡ್ತಾರೆ. ದಯವಿಟ್ಟು ಈ ಸಿನಿಮಾನ ಉಳಿಸ್ಕೊಳ್ಳಿ ಥಿಯೇಟ್ರಲ್ಲಿ, ತಾನಾಗ್ತಾನೆ ಮಿಕ್ಕಿದ್ದೆಲ್ಲ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ನಿಮ್ಮ ನಿರ್ಮಾಪಕರು ನಿಮ್ಮನ್ನ ಆ ಜೊತೆಗೆ ನಿಮ್ಮ ನಡುವೆ ಅವರು ಈಗ ಈ ಸಿನಿಮಾ ಮೂಲಕ ನಿಮ್ಮ ಟಿ ವಿ ರೇಟ್ಸ್ ಆಗ್ಬೋದು, ಡಿಜಿಟಲ್ ಎಷ್ಟು ಸೇಫ್ ಆಗಿದೆ ಸರ್? ಸೇಫ್ ಅನ್ನೋದು ಈ ಕ್ಷಣದಲ್ಲಿ ನಾವಲ್ಲ, ನಾವು ಒಪ್ಕೋಬೇಕು ಅದನ್ನು. ನಾವು ತುಂಬ ಸೇಫ್ ಆಗಿಬಿಟ್ಟಿದ್ದೀವಿ, ಸಿನಿಮಾ ಮುಂಚೆನೇ ಅವೆಲ್ಲ ಆಗೋಗಿದೆ ಇಲ್ಲ ಸರ್. ನಾನು ನಿಮಗೂ ಗೊತ್ತಿರೋಂಥ ಸತ್ಯ, ನನಗೂ ಗೊತ್ತಿರೋ ಕಟ್ಟು ಸತ್ಯ. ಯಾವುದೇ ಟಿ ವಿ ರೈಟ್ಸ್ ಆಗಲಿ, ಯಾವುದೇ OTT ಆಗಲಿ, ಯಾವುದು ಡಬ್ಬಿಂಗು ಏನೂ ಆಗಿರಲ್ಲ ಸರ್. ಇದು ನಾವು ಅವರು ಭಗವಂತನ ನಂಬೋರು, ನಾನು ಭಗವಂತನ ನಂಬೋನು. ಧೈರ್ಯ ಮಾಡಿ ಸಿನಿಮಾ ರಿಲೀಸ್ ಮಾಡ್ತಿದ್ದೀವಿ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಇರಲಿ ಅಂತ ಹೊರಟಿದ್ದೀವಿ ಸರ್. ಯಾವುದೇ ರೈಟ್ಸ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ. ಬಟ್ ಆನಂದ ಆಡಿದವ್ರಿಗೆ ನಾವು ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ಅತ್ಯದ್ಭುತವಾದಂಥ ನಂಬರಲ್ಲಿ ನಮಗೆ ಒಂದು ಆಡಿಯೋ ರೈಟ್ಸ್ನ ತೊಗೊಂಡಿದ್ದಾರೆ. ಖಂಡಿತವಾಗ್ಲೂ ಕೃತಾರ್ಥರಾಗಬೇಕು ನಾವು ನಿಜವಾಗ್ಲೂ ಆ ವಿಚಾರದಲ್ಲಿ. ಸಿನಿಮಾ ತಂಡದ ಪರವಾಗಿ ನಾನು ಹೇಳೋದಾದರೆ. ಆ್ಯಂಡ್ ಮ್ಯೂಸಿಕ್ ನಿಮಗೆ ಬಹುಶಃ ಸಾಕಷ್ಟು ಜನಕ್ಕೆ ತಲುಪಿರುತ್ತೆ. ಹಳೆ ಕಾಲದ ಸಂಗೀತ ಆ್ಯಂಡ್ ರೀ ರೆಕಾರ್ಡಿಂಗಲ್ಲೂ ಹಾಗೆಯೇ ಅಷ್ಟೇ ಹಳೆ ಕಾಲದ ಪಿಯಾನ ಇಟ್ಕೊಂಡು ಮ್ಯೂಸಿಕ್ ಹಳೆ ಪ್ಯಾಟ್ರನಲ್ಲೇ ಮಾಡಿರೋಂಥ ಎಂಟೈರ್ ಸಿನಿಮಾ ನೀವು ಹಾಡುಗಳು ನೋಡೋದಿಲ್ಲ ಸರ್. ಇಡೀ ಸಿನಿಮಾ ಹಿಂಗೇ ಕಾಣುತ್ತೆ ನಿಮಗೆ. ಹಳೆ ಕಾಲದ ಸಿನಿಮಾದಲ್ಲಿ ಇದೀವಿ ನಾವು ಅಂತಲೇ ಅನಿಸುತ್ತೆ. ನಾವೊಂದು ಹಳ್ಳಿಗೆ ಬಂದಿದ್ದೀವಿ ಅಂತಲೇ ಫೀಲ್ ಆಗುತ್ತೆ ನಿಮಗೆ. ಅಷ್ಟು ಮಾತ್ರ ಗ್ಯಾರಂಟಿ ಕೊಡಬಲ್ಲ ನಾನು. ನಗ್ತೀರಾ, ಒಂಚೂರು ಬೇಜಾರಾಗುತ್ತೆ, ಓ ಹೀಗೂ ಇರುತ್ತಾ ಅಂತ ಒಂಚೂರು ಆಶ್ಚರ್ಯ ಆಗುತ್ತೆ. ಕಡೆಗೆ ಹೌದಲ್ಲ ಅನ್ಸ್ಕೊಂಡು ಹೋಗ್ತೀರ